ಹಾಯ್ ಎಲ್ಲರಿಗೂ ನಮಸ್ಕಾರ. ನನ್ನ ಚಾನಲ್ ನೇಮ್ ಬಂದು ಶಶಿ ಲಕ್ಷ್ಮಿ ಅಂತ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ನನಗೆ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಚಾನಲ್ ಲಕ್ಷ್ಮಿ ಶಶಿ. ಹಾಯ್, ಎಲ್ಲರಿಗೂ ನಮಸ್ಕಾರ. ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಹ್ಯಾಪಿ ಯುಗಾದಿ. ಹೇಳಬೇಕು ಅಂದರೆ ನಾನು ಬೆಳಗ್ಗೆ ಎದ್ದು ಫೋನಲ್ಲಿ ಕೃಷ್ಣನ ಫೋಟೋ ನೋಡಿ ಆಮೇಲೆ ನನ್ನ ಮಗನ ಫೋಟೋ ನೋಡ್ತೀನಿ ಫೋನಲ್ಲಿ. ಆಮೇಲೆ ಬಂದು ದೇವ್ರ ಮುಖ ನೋಡ್ತೀನಿ. ನನಗೆ ಅವತ್ತಿನ ದಿವಸ ಎಲ್ಲ ಒಳ್ಳೆಯದೇ ಆಗುತ್ತೆ. ಇತ್ತೀಚೆಗಂತೂ ಕ್ಲೈಮೇಟ್ ತುಂಬ ವೇರಿಯೇಷನ್ ಆಗ್ತಾಯಿದೆ. ಒಂದು ಸಲ ತುಂಬ ಬಿಸಿಲು ಇರುತ್ತೆ, ಒಂದು ಸಲ ಮಳೆ ಜೋರು ಅನಿಸುತ್ತೆ, ಇನ್ನೊಂದು ಸಲ ತಣ್ಣ ಗಾಳಿ ಬೀಸ್ತಾ ಇರುತ್ತೆ. ಚೆನ್ನಾಗಿದೆ ಒಂಥರ ಕ್ಲೈಮೇಟ್ ಕೂಡ ಅಂತ ಹೇಳ್ಬೋದು. ಬಿಸಿಲುಗಾಲದಲ್ಲಿ ಏನು ಅನ್ಕೋತೀವಿ, ತುಂಬ ಸೆಕೆ, ಅಪ್ಪ ಮಳೆ ಬರಲಿ ಅಂತ ಅನ್ಕೋತೀವಿ. ಬಟ್ ಮಳೆ ಬಂದಾಗ ಏನು ಅನ್ಕೋತೀವಿ, ಬಟ್ಟೆ ಒಣಗಲ್ಲ, ತುಂಬ ಚಳಿ ಇದೆ ಅಂತ ಅನ್ಕೋತೀವಿ. ಬಟ್ ಎಲ್ಲ ಒಂಥರ ಚೆನ್ನಾಗಿದೆ ಕ್ಲೈಮೇಟು ಅಂತಲೇ ಹೇಳ್ಬೋದು. ಎಲ್ಲ ಎಂಜಾಯ್ ಮಾಡಬೇಕಷ್ಟೆ. ನಾನಂತೂ ಮೊನ್ನೆ ಮಳೆ ಬಂದಾಗ ತುಂಬ ಎಂಜಾಯ್ ಮಾಡ್ತಿದ್ದೆ. ಕ್ಲೈಮೇಟ್ ತುಂಬ ತಣ್ಣಗಿತ್ತಲ್ಲ, ಈ ಬಿಸಿಲು ತುಂಬ ದಿವಸದಿಂದ ಬಿಸಿಲು ಇರೋದ್ರಿಂದ ಸಡನ್ನಾಗಿ ಮಳೆ ಬಂತು, ವೆದರೆಲ್ಲ ಕೋಲ್ಡ್ ಆಗಿತ್ತು, ತುಂಬ ಎಂಜಾಯ್ ಮಾಡಿದೆ ನಾನು. ಈಗ ನಾನು ಫಸ್ಟು ಬ್ರಷ್ ಮಾಡಿ ಹಾಗೆ ಫೇಸ್ ವಾಶ್ ಮಾಡ್ಕೋತೀನಿ. ಯಾಕಂದರೆ ಫಸ್ಟ್ ಎದ್ದಿದ ತಕ್ಷಣ ಅದೇ ಅಲ್ವಾ ಮಾಡಬೇಕಾಗಿರೋದು ಎಲ್ಲರೂ ಕೂಡ. ಹಾಗೆ ನಾನು ಕೂಡ ಬ್ರಷ್ ಮಾಡಿ ಹಾಗೆ ನೆಕ್ಸ್ಟ್ ಫೇಸ್ ವಾಶ್ ಮಾಡ್ತಾಯಿದ್ದೀನಿ. ಹಬ್ಬ ಆಗಿರೋದ್ರಿಂದ ಬೇಗ ಬೇಗ ಕೆಲಸ ಮಾಡಬೇಕು ಅನ್ನೋದು ತಲೆಯಲ್ಲಿದೆ ನನಗೆ. ಯಾಕಂದರೆ ಟೈಮ್ ಆಗಿಬಿಡುತ್ತೆ, ಪೂಜೆ ಕೂಡ ಮಾಡಬೇಕಲ್ವ, ಹಾಗೆ ವರ್ಕ್ಗಳು ಜಾಸ್ತಿ ಇರುತ್ತೆ. ಹೇಳೋದ್ಕಿಂತ ಮಾಡೋದ್ಕಿಂತ ನೋಡಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ಕೆಲಸ ಇರುತ್ತೆ ಅಂತ. ಅದರಲ್ಲೂ ಹಬ್ಬದ ಟೈಮಲ್ಲಿ ದಯವಿಟ್ಟು ಹೇಳ್ತೀನಿ, ನಿಮ್ಮ ತಾಯಿದಿರ್ಗಾಗಿರ್ಬೋದು, ನಿಮ್ಮ ಅಕ್ಕ ತಂಗಿದಿರ್ಗಾಗಿರ್ಬೋದು, ಇಲ್ಲ ನಿಮ್ಮ ವೈಫ್ಗಾಗಿರ್ಬೋದು, ಹೆಲ್ಪ್ ಮಾಡಿ. ಯಾಕಂದರೆ ಒಬ್ಬರೇ ಎಲ್ಲ ಕೆಲಸ ಮಾಡೋಕ್ಕಾಗೋದಿಲ್ಲ. ಯಾರಾದರೂ ಹೆಲ್ಪ್ ಮಾಡಿದ್ರೆ ಸ್ವಲ್ಪ ಅವ್ರಿಗೂ ಈಸಿ ಆಗುತ್ತೆ, ಕೆಲಸನೂ ಕೂಡ ಬೇಗ ಮುಗಿಯುತ್ತೆ ಅಲ್ವಾ. ಆಲ್ವೇಸ್ ಒಪ್ಕೋತೀನಿ, ಮೆನ್ಸ್ ಕೆಲಸ ನಾವು ಮಾಡೋಕ್ಕಾಗಲ್ಲ ಹೊರಗಡೆ ಅಂತ. ಹಾಗೆ ನೀವು ಕೂಡ ಅಷ್ಟೇ, ಮನೇಲಿ ಲೇಡೀಸ್ ಕೆಲಸ ಮಾಡೋಕ್ಕಾಗೋದಿಲ್ಲ. ಒಂದು ದಿವಸ ಅದಲು ಬದಲು ಮಾಡ್ಕೊಂಡು ನೋಡಿ ಹೆಂಗೆ ಕಷ್ಟ ಆಗುತ್ತೆ ಅಂತ ಗೊತ್ತಾಗುತ್ತೆ. ನಾವು ಹೊರಗಡೆ ಹೋಗಿ ನಿಮ್ಮ ಕೆಲಸ ಮಾಡುವಾಗ ಅನಿಸುತ್ತೆ ನಮಗೆ ಇವರೆಷ್ಟು ಕಷ್ಟಪಡ್ತಾರೆ ಅಂತ ಅಲ್ವಾ. ಹಾಗೆ ನಿಮಗೂ ಅಷ್ಟೇ ಒಂದು ಸಲ ಮನೇಲಿ ಕೆಲಸ ಮಾಡಿ ನೋಡಿ, ಲೇಡೀಸ್ ಎಷ್ಟು ಕಷ್ಟಪಡ್ತಾರೆ ಅಂತಾಗ ನಿಮಗೂ ಗೊತ್ತಾಗುತ್ತೆ. ಬೆಳಗ್ಗೆ ಎದ್ದು ಕಾಫಿ ಕುಡಿದಾಗ ಮೈಂಡ್ ಫ್ರೆಶ್ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಯಾವುದೇ ಟೆನ್ಷನ್ನು ತಲೆನೋವು ಇದ್ರೂ ಹೋಗುತ್ತೆ. ಯಾಕಂದರೆ ಬೆಳಗ್ಗೆ ಕಾಫಿ ಅವಶ್ಯಕವಾಗಿ ಎಲ್ಲರಿಗೂ ಬೇಕು. ಕೆಲವ್ರು ಅಡಿಕ್ಟ್ ಆಗಿರ್ತಾರೆ, ಕೆಲವ್ರು ಅಡಿಕ್ಟ್ ಆಗಿರೋದಿಲ್ಲ. ಅಡಿಕ್ಟ್ ಅಂತ ಏನಲ್ಲ ನಾನು, ಬಟ್ ಕಾಫಿ ಕುಡಿಬೇಕು ಬೆಳಗ್ಗೆ, ಫ್ರೆಶ್ ಆಗುತ್ತೆ ಮೈಂಡು ಅನ್ನೋದು ನನಗೆ. ಹಾಗೆ ಗಂಡ ಹೆಂಡ್ತಿ ಇರುವಾಗ ಜೀವನನೇ ಬೇರೆ, ಮಕ್ಕಳು ಬಂದಮೇಲೆ ಅದರಲ್ಲೂ ಜೀವನ ಇನ್ನೊಂದು ಥರ ಚೇಂಜ್ ಆಗುತ್ತೆ ಅಂತಲೇ ಹೇಳ್ಬೋದು. ನನ್ನ ಮಗ ಬಂದಾಗಿಂದ ಇನ್ನೊಂದು ಥರ ಜೀವನ ನಡೀತಾ ಇದೆ ಅಂತಲೇ ಹೇಳ್ಬೋದು. ಸಿಕ್ಕಾಪಟ್ಟೆ ತೀಟೆ, ಸಿಕ್ಕಾಪಟ್ಟೆ ತರಲೆ, ಹೇಳಿದ ಮಾತೇ ಕೇಳೋದಿಲ್ಲ. ಆಮೇಲೆ ಒಂದು ಕೆಲಸ ಮಾಡೋಷ್ಟೊತ್ತಿಗೆ 2 ಕೆಲಸ ನನಗೆ ಕೊಟ್ಟಿರ್ತಾನೆ. ಹೆಂಗೆ ಹೇಳೋದು, ಈಗಿನ ಕಾಲದ ಮಕ್ಕಳು ಕಂಪ್ಯೂಟ್ರ್ ಮಕ್ಕಳು ಅಂತಾರಲ್ಲ ಹಾಗೆ. ಅಪ್ಪ, ನೆನೆಸ್ಕೊಂಡ್ರೆ ಭಯ ಆಗುತ್ತೆ. ಅಷ್ಟು ಮುಂದೆ ಏನು ಹೆಂಗೆ ಇವರು ಅಂತ ಅನಿಸುತ್ತೆ. ನಮಗೆ ಮನೇಲಿರೋ ತಂದೆ ತಾಯಿಗೆ ಹಿಂಗೆ ಅನಿಸುತ್ತೆ, ಇನ್ನು ಸ್ಕೂಲಲ್ಲಿ ನೆಕ್ಸ್ಟ್ ಕ್ವಾಟ್ಲೆ ಕೊಡ್ತಾರೆ ಇವರು ಸ್ಕೂಲಲ್ಲಿ ಅಂತ ಅನಿಸುತ್ತೆ. ಪಾಪ ಮೇಡಮ್ಗಳು ಹೆಂಗೆ ಸುಧಾರಿಸ್ತಾರೋ, ಒಬ್ಬರು ಇಬ್ಬರು ಇರಲ್ಲ ಪಾಪ, 40-50 ಜನ ಮಕ್ಕಳಿರ್ತಾರೆ. ಗ್ರೇಟ್ ಅಂತಲೇ ಹೇಳ್ಬೋದು. ನಮಗೆ ಇವ್ರು ಸ್ಕೂಲ್ಗೆ ಹೋದಾಗೇ ಅರ್ಧ ನೆಮ್ಮದಿ ಅಂತ ಹೇಳ್ಬೋದು. ಮನೇಲಿದ್ದರೆ ಸುಧಾರ್ಸೋಕ್ಕಾಗಲ್ವಲ್ಲ, ಅಲ್ಲಾದರೂ ಹೋದರೆ
ಸ್ವಲ್ಪ ಕೆಲಸ ಮಾಡ್ಕೋಬೋದು ಅಂತ ಫಸ್ಟ್ಗೆ ಪಾತ್ರೆ ಎಲ್ಲ ತೊಳ್ಕೊಂಡು ಬಿಡೋಣ ಅಂತ ತೊಳಿತಾ ಇದ್ದೀನಿ. ಆಮೇಲೆ ಮುಂದಿನ ಕೆಲಸ ಮಾಡೋಣ ಅಂತ. ನಾನು 3 ಡೇಸ್ ಬ್ಯಾಕೇ ದೇವ್ರ ಸಾಮಾನೆಲ್ಲ ತೊಳ್ಕೊಂಡು ಫೋಟೋ ಎಲ್ಲ ಒರೆಸ್ಕೊಂಡು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮನೆ ಕ್ಲೀನಿಂಗ್ ಕೂಡ ಅಷ್ಟೇ 3 ಡೇಸ್ ಬ್ಯಾಕ್ ನಾನು ನಮ್ಮ ಹಸ್ಬೆಂಡ್ ಇಬ್ಬರು ಸೇರಿ ಮಾಡ್ಕೊಂಡ್ವಿ ಅಂತಲೇ ಹೇಳ್ಬೋದು. ಅವರು ಹೆಲ್ಪ್ ಮಾಡಿದ್ರು. ಹೆಲ್ಪ್ ಮಾಡಿದ್ದಕ್ಕೆ ಒಂದು ಅರ್ಧ ದಿವಸದಲ್ಲಿ ಕೆಲಸ ಮುಗೀತು ಅಂತಲೇ ಹೇಳ್ಬೋದು. ಯಾಕಂದರೆ ನಾವು ಆವಾಗವಾಗ ಕ್ಲೀನ್ ಮಾಡ್ತಾಯಿರ್ತೀವಿ ಮನೇನ, ಅದಕ್ಕೆ ಈಸಿ ಆಗುತ್ತೆ. ಬಟ್ ಯಾವುದೇ ಕೆಲಸ ಮಾಡೋಕ್ಕೋದ್ರೂ ಟೈಮ್ ಹಿಡ್ದೇ ಹಿಡಿಯುತ್ತೆ. ಪಾತ್ರೆ ಎಲ್ಲ ತೊಳೆದಿದ್ದಾಯಿತು. ಆಗಲೇ ಟೈಮ್ ಆಗಿತ್ತು, ನಾಷ್ಟದ ಟೈಮು. ಈಗ ನಾನು ನಾಷ್ಟ ಮಾಡ್ತಾಯಿದ್ದೀನಿ, ನಾಷ್ಟ ಮಾಡ್ಕೋತೀನಿ. ನಾನು ನಾಷ್ಟ, ಊಟ, ತಿಂಡಿ ಎಲ್ಲ ಯಾವುದು ಸ್ಕಿಪ್ ಮಾಡೋದಿಲ್ಲ, ನನ್ನ ಕೈಲಿ ಆಗೋದಿಲ್ಲ. ಆ್ಯಕ್ಚುಲಿ ಮಾಡಬಾರ್ದು, ಹೆಲ್ತ್ ಪ್ರಾಬ್ಲಮ್ ಆಗಿಬಿಡುತ್ತೆ. ಒಂದಲ್ಲ ಒಂದು ಟೈಮಲ್ಲಿ ಎತ್ತಾಕ್ಬಿಡುತ್ತೆ. ಈಗ ಅಡುಗೆ ಮನೆಯದು ಗ್ಯಾಸ್ ಸ್ಟವ್ ಕ್ಲೀನಿಂಗ್ ಮಾಡ್ಕೋತಾ ಇದ್ದೀನಿ ನಾನು. ಹಾಗೆ ಡೈಲಿ ಹೋಟೆಲ್ ಊಟ ಕೂಡ ಮಾಡಬಾರ್ದು, ಯಾವಾಗಾದರೂ ಒಂದು ಸಲ ಆದರೂ ಓಕೆ. ಯಾರೆಲ್ಲ ಹೋಟೆಲಲ್ಲಿ ಊಟ ಡೈಲಿ ಮಾಡ್ತಾಯಿದ್ದೀರಾ, ಒಂದಲ್ಲ ಒಂದು ಟೈಮಲ್ಲಿ ಎತ್ತಾಕ್ಬಿಡುತ್ತೆ, ಹುಷಾರಾಗಿರಿ. ಆದಷ್ಟು ಮನೆಯಲ್ಲಿ ಮಾಡಿಕೊಂಡು ತಿನ್ನೋಕ್ಕೆ ಟ್ರೈ ಮಾಡಿ. 1-2 ಸಲ ಕೆಟ್ಟೋಗ್ಬೋದು, 3ನೇ ಸಲ ಚೆನ್ನಾಗಿ ಬರುತ್ತೆ. ಯಾರಿಗೆ ಅಡುಗೆ ಮಾಡೋಕ್ಕೆ ಬರಲ್ಲ, ಪಿ ಜಿಯಲ್ಲಿ ಇರ್ತೀರಾ, ಹೊರಗಡೆ ಕೆಲಸದ ಮೇಲೆ ಬೇರೆ ಕಡೆ ಮನೆ ಮಾಡ್ಕೊಂಡಿರ್ತೀರ, ಅವ್ರು ಕೇಳ್ತಾ ಇದ್ದೀನಿ ಈ ಮಾತನ್ನ. ಗ್ಯಾಸ್ ಸ್ಟವ್ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡಾದ್ಮೇಲೆ ನಾನು ಅಡುಗೆ ಮನೆ ಕೂಡ ಕ್ಲೀನ್ ಮಾಡಿಕೊಂಡೆ. ಈಗ ಸೋಫಾ ಮೇಲೆ ಹಾಸಿರೋದನ್ನೆಲ್ಲ ಎತ್ಬಿಟ್ಟು ವಾಶ್ಗೆ ಹಾಕೋಣ ಅಂತ ಎಲ್ಲ ಎತ್ತುತ್ತಾ ಇದ್ದೀನಿ. ಹಾಗೆ ಅದ್ರ ಜೊತೆಗೆ ಸ್ವಲ್ಪ ಬಟ್ಟೆ ಬೆಡ್ಶೀಟ್ಗಳೆಲ್ಲ ಕೂಡ ಇತ್ತು, ಅದನ್ನು ಕೂಡ ನಾನು ವಾಷಿಂಗ್ ಮಿಷಿನ್ಗೆ ಹಾಕ್ತಾಯಿದ್ದೀನಿ. ಬಟ್ಟೆನೂ ಕೂಡ ಬೀಳ್ತಾ ಇರುತ್ತೆ, ಹಾಗೆ ಪಾತ್ರೆನೂ ಕೂಡ ತೊಳಿತಾನೆ ಇರಬೇಕು, ಹಾಗೆ ಅಡುಗೆನೂ ಕೂಡ ಮಾಡ್ತಾನೆ ಇರಬೇಕು. ಈ 3 ಕೆಲಸನೇ ದೊಡ್ಡ ಕೆಲಸ ಅಂತ ಹೇಳ್ಬೋದು. ಈ ಸಣ್ಣ ಪುಟ್ಟದ ಕಸ ಗುಡಿಸೋದು, ನೆಲ ಒರೆಸೋದು ಅದೆಲ್ಲ ಈಸಿ ಅಂತಲೇ ಹೇಳ್ಬೋದು. ಆ್ಯಂಡ್ ದೆನ್ ಮನೆ ಕ್ಲೀನಿಂಗ್ ಕೂಡ ಅಷ್ಟೇ, ತುಂಬ ಟೈಮ್ ಕೂಡ ಹಿಡಿಯುತ್ತೆ. ಆಮೇಲೆ ಏನು ಗೊತ್ತಾ, ಯಾವಾಗಲೂ ಕ್ಲೀನ್ ಮಾಡ್ತಾಯಿದ್ರೆ ಅಷ್ಟೊಂದು ಕಷ್ಟ ಅನಿಸೋದಿಲ್ಲ, ಈಸಿಯಾಗಿ ಕ್ಲೀನ್ ಮಾಡ್ಕೋಬೋದು. ಕಂಫರ್ಟು ಬಟ್ಟೆಗಳಿಗೆ ಒಂದು ಗುಡ್ ಸ್ಮೆಲ್ ಕೊಡುತ್ತೆ, ಒಂಥರ ಫ್ರೆಶ್ ಆಗಿರುತ್ತೆ ಬಟ್ಟೆಗಳು ಕೂಡ. ಈಗ ವಾಷಿಂಗ್ ಮಿಷಿನ್ ಆನ್ ಮಾಡಿದ್ದೀನಿ, 1 ಅವರ್ಗೆ ಇಟ್ಟಿದ್ದೀನಿ ಮಿಕ್ಸರ್ ಕ್ಲಾತ್ಗೆ. ಅದ್ರ ಪಾಡ್ಗೆ ಅದು ವಾಶ್ ಆಗುತ್ತೆ. ಹಾಗೆ ಹಬ್ಬದ ದಿವಸ ಅಂತಲ್ಲ, ಬೇರೆ ದಿವಸ, ವಾರದ ದಿವಸ ಕೂಡ ಎಷ್ಟು ಕೆಲಸ ಇದ್ದೇ ಇರುತ್ತೆ ನಾರ್ಮಲಾಗೆ. ಕೆಲಸ ಎಷ್ಟು ಮಾಡಿದ್ರೂ ಮುಗಿಯೋದೇ ಇಲ್ಲ, ಇದ್ದೇ ಇರುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಮಧ್ಯ ನನ್ನ ಮಗ ಬರ್ತಿದ್ದ ಹೋಗ್ತಿದ್ದ, ಅಜ್ಜಿ ಮನೆ ಕೆಳಗಡೆ ಇದೆ, ಅಲ್ಲಿ ಹೋಗ್ತಿದ್ದ. ಅವನಿಗೆ ಕೋಲ್ಡ್ ಇತ್ತು, ಅದರಿಂದ ನಾನು ಅವನಿಗೆ ಕೈಕಾಲು ಮುಖ ತೊಳೆಸಿ ಹೊಸ ಬಟ್ಟೆ ಹಾಕಿ ಕಳಿಸ್ದೆ. ನಾಷ್ಟ ಕೆಳಗಡೆ ಮಾಡ್ತೀನಿ ಅಂದ, ಮಾಡಿಲ್ಲ ಸರಿಯಾಗಿ ಅಂತ ಹೇಳಿದರು. ಆಮೇಲೆ ಊಟ ಒಟ್ಟಿಗೆ ಬೇಗ ಮಾಡಿಸೋಣ ಅಂತ ಸುಮ್ಮನಾದೆ. ಸ್ವಲ್ಪ ಬಟ್ಟೆಗಳು ಇತ್ತು ಇಮ್ಡಿಸ್ಬಿಟ್ಟು ಎತ್ತಿಡೋಣ ಅಂತ ಎತ್ತಿಡ್ತೀನಿ ಬಟ್ಟೆನ. ಹಾಗೆ ನನ್ನ ಮಗನಿಗೆ ಹಾಟ್ ವಾಟರ್ ಯೂಸ್ ಮಾಡ್ತೀನಿ. ಎಕ್ಸಾಮ್ ಟೈಮ್ ಬೇರೆ ಅಲ್ವಾ, ಅದಕ್ಕೆ ಅವನು ಕೋಲ್ಡ್ ಆಗಿದೆ, ಜ್ವರ ಆಗಿತ್ತು ಎಕ್ಸಾಮ್ ದಿವಸ ಕೂಡ. ಈಗ ಸ್ವಲ್ಪ ಪರವಾಗಿಲ್ಲ, ಆದರೂ ಇನ್ನೂ ಹೋಗಿಲ್ಲ ಕ್ಲಿಯರಾಗಿ. ಇದೆಲ್ಲ ಮುಗಿದ್ಮೇಲೆ ಅವನಿಗೆ ತಣ್ಣೀರು ಕೊಡ್ತೀನಿ. ಎಲ್ಲರೂ ಹಾಗೆ ಹೇಳ್ತಾ ಇದ್ದಾರೆ, ಕೋಲ್ಡ್ ವೆದರು ಇರೋದ್ರಿಂದ, ವೆದರ್ ಚೇಂಜ್ ಆಗಿರೋದ್ರಿಂದ ಎಲ್ಲರಿಗೂ ಕೋಲ್ಡ್ ಆಗಿದೆ. ನಮ್ಮ ಹಸ್ಬೆಂಡ್ಗೂ ಕೂಡ ಕೋಲ್ಡ್ ಆಗಿದೆ. ಬಟ್ಟೆಗಳನ್ನೆಲ್ಲ ವಾರ್ಡ್ರೋಬಲ್ಲಿ ಇಟ್ಟೆ. ನಮ್ಮ ಹಸ್ಬೆಂಡು ಇವತ್ತು ಬೇಗ ಕೆಲಸ ಇತ್ತು ಅಂತ ಹೋಗಿದ್ದಾರೆ. ಇವತ್ತು ಹಬ್ಬ ಇದ್ರೂ ಕೆಲಸ ಇತ್ತು ಅವ್ರಿಗೆ, ಇಲ್ಲಾಂದರೆ ಪಾಪ ಅವರು ಒಂದು ಸ್ವಲ್ಪ ನನಗೆ ಹೆಲ್ಪ್ ಮಾಡಿಕೊಡ್ತಿದ್ರು ಅಂತಲೇ ಹೇಳ್ಬೋದು. ಪರವಾಗಿಲ್ಲ, ಒಂದು ದಿವಸ ತಾನೇ. ಅವ್ರಿಗೂ 1 ವೀಕಿಂದ ಜಾಸ್ತಿ ಕೆಲಸ ಇದೆ. ಪಾಪ ಹೋಗ್ತಾ ಇದ್ದಾರೆ, ಬೇಗ ಹೋಗಿ ಲೇಟಾಗಿ ಬರ್ತಾ ಇದ್ದಾರೆ.
ಇವತ್ತೊಂದು ದಿವಸ ನಾನೇ ಮಾಡ್ಕೋತಾ ಇದ್ದೀನಿ ಪೂರ್ತಿ ಕೆಲಸ, ಇಲ್ಲಾಂದರೆ ಹೆಲ್ಪ್ ಮಾಡ್ತಿದ್ರು ಅವರು. ಬಟ್ಟೆ ಎಲ್ಲ ಎತ್ತಿಟ್ಟಿದ್ದಾದಮೇಲೆ ಕಸ ಗುಡಿಸ್ತಾ ಇದ್ದೀನಿ. ಇನ್ನು ಕೆಲಸ ಇವಾಗಲೇ ಮುಗ್ದಿಲ್ಲ, ಇನ್ನು ಬಾಕಿ ಇದೆ. ಸ್ಯಾರಿ ಹಾಕ್ಕೊಳ್ಳೋಣ ಇವತ್ತು ಯುಗಾದಿ ಹಬ್ಬದ ದಿವಸ ಅಂತ ಅಂದ್ಕೊಂಡಿದ್ದೆ. ಕೆಲಸ ಜಾಸ್ತಿ ಇರೋದ್ರಿಂದ ಹಾಕ್ಕೊಳ್ಳೋಕೆ ಟೈಮು ಸಿಗೋದಿಲ್ಲ, ರೆಡಿನೂ ಆಗೋಕ್ಕಾಗೋದಿಲ್ಲ ಅಂದ್ಬಿಟ್ಟು ಡ್ರೆಸ್ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಹಬ್ಬ ಇವತ್ತು ಯುಗಾದಿ ಆದಮೇಲೆ ಮಾರನೇ ದಿವಸ ಹೊಸ್ತಡ್ಕು ಇರುತ್ತೆ ನಮ್ಮ ಮನೆಯಲ್ಲಿ. ನಿಮ್ಮ ಮನೆಯಲ್ಲೂ ಎಲ್ಲರ ಮನೇಲೂ ಇರುತ್ತೆ ಅಂತ ನನಗೆ ಗೊತ್ತು. ಎಲ್ಲರ ಊರಲ್ಲೂ ಹೊಸ್ತಡ್ಕು ಅಂತಲೇ ಹೇಳ್ತಾರೆ. ಯುಗಾದಿ ಆದಮೇಲೆ ಮಾಡ್ತಾರಲ್ಲ ಮಾರನೇ ದಿವಸ ನಾನ್ ವೆಜ್ ಊಟಕ್ಕೆ. ಕಮೆಂಟ್ ಮಾಡಿ ತಿಳಿಸಿ ನನಗೆ ಯಾರ್ಯಾರ ಊರಲ್ಲಿ ಏನೇನು ಅಂತಾರೆ ಅಂತ. ಆಲ್ಮೋಸ್ಟ್ ಅದೇ ಅಂತಾರೆ ಅಂತ ನಾನು ಅಂದ್ಕೊತೀನಿ. ಅರ್ಧ ಕೆಲಸ ಆಗಿದೆ ಅಂತಲೇ ಹೇಳ್ಬೋದು, ಇನ್ನೂ ಅರ್ಧ ಕೆಲಸ ಬ್ಯಾಲೆನ್ಸ್ ಇದೆ. ಕೆಲಸ ಮಾಡ್ತಿರೋದ್ರಿಂದ ಟೈಮ್ ಹೆಂಗೆ ಹೋಗ್ತಾಯಿದೆ ಗೊತ್ತಾಗ್ತಾಯಿಲ್ಲ. ಬೇಗ ಬೇಗ ಹೋಗ್ತಾನೆ ಇದೆ ಟೈಮು. ಬೆಳಗ್ಗೆ ಪೂಜೆ ಮಾಡೋಕ್ಕಾಗಲ್ಲ ಗೊತ್ತಾಯಿತು ನನಗೆ. ಅಟ್ಲೀಸ್ಟ್ ಸಾಯಂಕಾಲನಾದರೂ ಮಾಡೋಣ ಬೇಗ ಅಂತ ಕೆಲಸ ಮಾಡ್ತಾಯಿದ್ದೀನಿ. ಕಸ ಎತ್ಬಿಟ್ಟು ಈಗ ನೆಲ ಒರೆಸೋಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ನೆಲ ಒರೆಸ್ತಾ ಇದ್ದೀನಿ. ನನಗಂತೂ ತಲೆ ಕೆಟ್ಟೋಗ್ಬಿಟ್ಟಿದೆ. ನನ್ನ ಮಗ 1 ದಿವಸ 2 ದಿವಸ ರಜೆ ಇರೋದಕ್ಕೆ ಹಿಂಗೆ ಮಾಡ್ತಾವನೆ, ಇನ್ನು ಸಮ್ಮರ್ ಹಾಲಿಡೇಲಿ ಏನು ಮಾಡ್ತಾವನೋ ಅಂತ ಟ್ಯೂಷನ್ ಕೇಳಿದೆ. ಇನ್ನೂ ನೋಡಬೇಕು ಅಂತ ಹೇಳಿದ್ದಾರೆ. ಅದಕ್ಕೆ ಸಮ್ಮರ್ ಕ್ಯಾಂಪ್ಗೆ ಹಾಕೋಣ ಅಂತ. ಇನ್ನು ಎಲ್ಲಿ ಮಾಡ್ತಾರೆ ಏನೋ ಅದ್ರ ಬಗ್ಗೆ ಗೊತ್ತಿಲ್ಲ, ವಿಚಾರಿಸ್ಬೇಕು, ಹಾಕಬೇಕು ನನ್ನ ಮಗನಿಗೆ. ನೆಲ ಒರೆಸಿದ್ದೆಲ್ಲ ಆಯಿತು. ಸ್ವಲ್ಪ ಮಾಡಿ ಮೇಲೆ ಬಟ್ಟೆಗಳಿತ್ತು, ಹಾಗೆ ಆ ಬಟ್ಟೆನೆಲ್ಲ ತಗೊಂಡು ಬರೋಣ ಅಂತ ಬಂದೆ. ಹಾಗೆ ನನಗೊಂದು ಡೌಟ್ ಇತ್ತು. ಏನಪ್ಪ ಅಂದರೆ ನನ್ನ ಮಗ ಇವಾಗ ಪ್ರೀ ನರ್ಸರಿಗೆ ಹೋಗ್ತಾ ಇದ್ದಾನೆ. 4 ವರ್ಷ ಅವನಿಗೆ ಸ್ಪೋರ್ಟ್ಸ್ಗೆ ಹಾಕಬೇಕಾಯಿತು, ಕ್ರಿಕೆಟ್ಗೆ. 1ನೇ ಕ್ಲಾಸಿಂದ ಹಾಕೋಣ ಅಂತ ಅಂದ್ಕೊಂಡ್ರು ಈಗ ಯಾಕೋ ಈಗಲೇ ಹಾಕೋಣ ಅಂತ ಅನ್ನಿಸ್ತಿದೆ. ಅವನಿಗೆ ಈಗ ನೆನಪಿನ ಶಕ್ತಿನೂ ಕೂಡ ಚೆನ್ನಾಗಿದೆ, ಕಲ್ತ್ಕೊಂಡ್ರೆ ಬೇಗ ಮುಂದೆ ಯೂಸ್ ಆಗುತ್ತೆ ಅಂತ. ಈಗ ನೋಡೋಣ, ಮುಂದೆ ಹಾಕುವಾಗ ನಿಮಗೆಲ್ಲ ತಿಳಿಸ್ತೀನಿ. ಅದ್ರ ಬಗ್ಗೆ ನಿಮಗೇನಾದರೂ ಇನ್ಫಾರ್ಮೇಷನ್ ಗೊತ್ತಿದ್ರೆ ನನಗೂ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಹಬ್ಬ ಅಂದ್ರೇ ಎಣ್ಣೆ ಹಾಕ್ಕೊಳೋದು, ಅದರಲ್ಲೂ ಯುಗಾದಿ ಹಬ್ಬಕ್ಕೆ ಹರಳೆಣ್ಣೆ. ನಾನಂತೂ ಹಾಕ್ಕೋತಾ ಇದ್ದೀನಿ, ಎಂಜಾಯ್ ಮಾಡ್ತಾಯಿದ್ದೀನಿ ಅಂತಲೇ ಹೇಳ್ಬೋದು. ಮಧ್ಯಾಹ್ನ ಆಗಿದೆ, ಬಟ್ ನನ್ನ ಕೆಲಸ ಮುಗ್ದಿದ್ದೆ ಮಧ್ಯಾಹ್ನ. ನಾನು ಆಲ್ರೆಡಿ ಊಟ ಕೂಡ ಮಾಡ್ಕೊಂಡು ಬಂದೆ, ಊಟದ ಟೈಮು ಕೂಡ ಆಗಿತ್ತು. ಎಣ್ಣೆ ಹಾಕ್ಕೊಂಡು ಆಮೇಲೆ ನಾನು ಈಗ ಬಟ್ಟೆ ಒಣಗಾಕ್ತಾಯಿದ್ದೀನಿ. ಬಟ್ಟೆ ಎಲ್ಲ ಒಣಗಾಕಾದ್ಮೇಲೆ ಇನ್ನೂ ಕೆಲಸಗಳಿದೆ, ಈಗಲೇ ಮುಗ್ದಿಲ್ಲ. ಒಂದಾದ್ಮೇಲೆ ಒಂದು ಇದ್ದೇ ಇರುತ್ತೆ. ಕೆಲಸ ಅಂದ್ರೇ ಹಾಗೆ, ಅದರಲ್ಲೂ ಹೆಣ್ಮಕ್ಳಿಗೆ ಮನೇಲಂತೂ ಇದ್ದಿದ್ದೇ ಕೆಲಸ. ಫಸ್ಟು ನಾನು ಹೊಸ ಬಟ್ಟೆ ಹಾಕ್ಕೊಳ್ಳೋಣ ಅಂದ್ಕೊಂಡಿದ್ದೆ ಡ್ರೆಸ್ನ. ಕೆಲಸ ಮಾಡುವಾಗ ಕೊಳೆ ಆಗುತ್ತೆ ಅಂತ ಬೇಡ ನೈಟಿ ಹಾಕ್ಕೊಳ್ಳೋಣ ಅಂತ ಹೊಸ ನೈಟಿ ಹಾಕ್ಕೋತಾ ಇದ್ದೀನಿ. ಈಗ ಸ್ನಾನ ಮಾಡ್ಕೊಂಡು ಬಂದೆ. ಆಯಿಲೆಲ್ಲ ಚೆನ್ನಾಗಿ ಮೆತ್ಕೊಂಡಿದ್ದೆ, ತಲೆಗೆ ಕೈಗೆ ಕಾಲಿಗೆಲ್ಲ ಚೆನ್ನಾಗಿತ್ತು. ಒಂಥರ ಹಬ್ಬದ ಖುಷಿ ಅಂತ ಅನ್ನಿಸ್ತಿತ್ತು, ಹಬ್ಬದ ವಾತಾವರಣ ಥರ. ನಾವು ನಿಜವಾಗ್ಲೂ ಡೈಲಿ ಹಾಕ್ಕೋತೀವ, ಅಟ್ಲೀಸ್ಟ್ ವೀಕ್ಲಿ ಒಂದು ಸಲನಾದರೂ ಹಾಕ್ಕೋತೀವ, ಇಲ್ಲ ಮಂತ್ಲಿ ಹಾಕ್ಕೊಳ್ಳೋದಿಲ್ಲ. ಇದೇ ಹಬ್ಬದ ದಿವಸ ಅಂತ ಹರಳೆಣ್ಣೆನ ಹಾಕ್ಕೊಂಡಿದ್ದೀವಿ. ನಾನು ಡೈಲಿ ಅಷ್ಟೇ ಫೇಸ್ಗೆ ಸನ್ಸ್ಕ್ರೀನ್ ಕ್ರೀಮ್ ಹಾಕ್ಕೋತೀನಿ, ಹಾಗೆ ಲಿಪ್ಗೆ ಲಿಪ್ ಬಾಮ್ ಹಾಕ್ಕೋತೀನಿ ಡೈಲಿ. ರೀಲ್ಸ್ ಕೂಡ ಮಾಡುವಾಗಲೂ ಅಷ್ಟೇ ಕೆಲವೊಂದು ಸಲ ಮಾತ್ರ ಲಿಪ್ಸ್ಟಿಕ್ ಹಾಕ್ಕೋತೀನಿ ಅಷ್ಟೇ. ಮಾಯ್ಶ್ಚರೈಸರ್ ಒಂದೊಂದು ಸಲ ಹಾಕ್ಕೋತೀನಿ, ಒಂದೊಂದು ಸಲ ಹಾಕ್ಕೊಳ್ಳೋದಿಲ್ಲ ನಾನು. ಯಾಕೆಂದರೆ ನಂದು ಆಯಿಲಿ ಸ್ಕಿನ್ ಆಗಿರೋದ್ರಿಂದ ಮಾಯ್ಶ್ಚರೈಸರ್ ಹಾಕ್ಕೊಂಡಾಗ ಈವ್ನಿಂಗ್ ಅಷ್ಟೊತ್ತಿಗೆ
ಫೇಸೆಲ್ಲ ಆಯಿಲಿನೆಸ್ ಅಂತ ಅನಿಸುತ್ತೆ. ಅದಕ್ಕೋಸ್ಕರ ಯಾವುದಾದ್ರೂ ಒಂದು ಚಿಕ್ಕ ಚಿಕ್ಕ ಮೂಮೆಂಟ್ನೂ ಎಂಜಾಯ್ ಮಾಡಬೇಕು ಅಂತ ಅನಿಸುತ್ತೆ. ಮೈಂಡ್ ಫ್ರೀ ಇದ್ದಾಗ ಈ ಇಯರಿಂಗ್ ಹಾಕೋತಾ ಇದ್ದೀನಿ. ಈಗ ನಾನು ಬಾಡಿ ಲೋಷನ್ ಹಾಕೋತಾ ಇದ್ದೀನಿ. ನಾವು ಡೈಲಿ ಕೂಡ ಬಾಡಿ ಲೋಷನ್ ಯೂಸ್ ಮಾಡಬೇಕು, ಇಲ್ಲಾಂದರೆ ಟ್ಯಾನ್ ಆಗಿಬಿಡ್ತೀವಿ. ಲೇಡೀಸೇ ಆಗಲಿ ಜೆಂಟ್ಸೇ ಆಗಲಿ ಬಾಡಿ ಲೋಷನ್ ಯೂಸ್ ಮಾಡಬೇಕು. ನಾನು ಹೇರ್ ಕೇರ್ ಕೂಡ ಮಾಡ್ಕೋತೀನಿ. ಈಗ ನಾನು ಹೇರ್ಗೆ ಸೆರಮ್ ಅಪ್ಲೈ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಹಾಕ್ಕೊಂಡು ಅಪ್ಲೈ ಮಾಡ್ಕೋತೀನಿ. ಗುಡ್ ಸೆರಮ್ ಸ್ಮೆಲ್ ಚೆನ್ನಾಗಿದೆ. ಈಗ ಆಯಿತು ನನ್ನ ಕೆಲಸ. ಇನ್ನೇನಿದ್ರು ದೇವ್ರ ಮನೆ ಕೆಲಸ. ಬಾಗಿಲಿಗೆ ಅರಿಶಿನ ಕುಂಕುಮ ಇಡ್ತಾಯಿದ್ದೀನಿ. ಅರಿಶಿನ ಕುಂಕುಮ ಎಲ್ಲ ಇಟ್ಟಾದಮೇಲೆ ಬಾಗಿಲಿಗೆ ರಂಗೋಲಿ ಬಿಟ್ಬಿಟ್ಟು ಹಾಗೆ ಬಾಗಿಲಿಗೆ ಹೂವು ಎಲ್ಲ ಇಟ್ಟು, ಹಾಗೆ ಗೊತ್ತಲ್ಲ ಯುಗಾದಿ ಸ್ಪೆಷಲ್ ಬಾಗಿಲಿಗೆ ಮಾವಿನ ತೋರಣ ಕಟ್ಟಬೇಕು. ಮಾವಿನ ತೋರಣ ಈಗ ಕಟ್ಟಿದ್ದೀನಿ. ಬೇವಿನೆಲೆ ಇಡ್ತಾಯಿದ್ದೀನಿ. ಇದೆಲ್ಲ ಒಂದು ಗುಡ್ ವೈಬ್ಸ್ ಅಂತಲೇ ಹೇಳ್ಬೋದು. ಖುಷಿ ಅಂತ ಅನಿಸುತ್ತೆ ಹಬ್ಬ ಬಂದಾಗ. ಹಾಗೆ ಕೆಲಸ ಬಂದಾಗ ಸಾಕಾಗುತ್ತೆ ಅಂತ ಕೂಡ ಅನಿಸುತ್ತೆ. ಸುಮ್ಮನೆ ಅಲ್ಲ ಯೂಟ್ಯೂಬ್ ಚಾನಲ್ ಮಾಡೋದು, ಕಷ್ಟ ಇದೆ. ಅದು ತಕ್ಕನಾಗೆ ಪ್ರತಿಫಲ ಸಿಕ್ಕಿದ್ರೆ ಖುಷಿ ಆಗುತ್ತೆ. ನೀವು ನಂಬ್ತೀರೋ ಬಿಡ್ತೀರೋ ನನಗಂತೂ ಗೊತ್ತಿಲ್ಲ. ಈಗ 1:30 ಆಗಿದೆ, ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಈಗ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊತೀನಿ. ಇನ್ನೊಂದು ಹೇಳ್ಬೇಕಂದ್ರೆ, ಸುಮ್ಮನೆ ಕೆಲವರು ಕಮೆಂಟ್ಸ್ಗಳು ಮಾಡ್ತಾರೆ ನೋಡಿ, ಇವ್ರಿಗೇನು ಯೂಟ್ಯೂಬಲ್ಲಿ ಕೂತಿದ್ದಾರೆ ದುಡ್ಡು ಮಾಡ್ತಾರೆ ಅಂತ ನಾನು ಎಷ್ಟೋ ವೀಡಿಯೋದಲ್ಲೆಲ್ಲ ನೋಡಿದ್ದೀನಿ. ಅವರು ಕೂಡ ಅಷ್ಟೇ ತುಂಬ ಕಷ್ಟಪಟ್ಟಿರ್ತಾರೆ ಅಂತಲೇ ಹೇಳ್ಬೋದು. ನಿಜವಾಗ್ಲೂ ಕಷ್ಟ ಇದೆ. ಹಬ್ಬದ ದಿವಸ ದೇವ್ರಿಗೆ ಎಲೆ ಅಡಿಕೆ ಬಾಳೆಹಣ್ಣು ಹಾಗೆ ಒಬ್ಬಟ್ಟು ಇಡ್ತಾಯಿದ್ದೀನಿ. ಹಬ್ಬದ ಸ್ಪೆಷಲ್ಲೇ ಅದಲ್ವಾ ಒಬ್ಬಟ್ಟು, ಯುಗಾದಿ ಹಬ್ಬದ ದಿವಸ. ಈಗೆಲ್ಲ ದೇವರಿಗೆಲ್ಲ ಹೂವು ಇಟ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಈಗ ನಾನು ಡ್ರೆಸ್ ಹಾಕ್ಕೊಂಡು ರೆಡಿ ಆಗಿ ಬರ್ತೀನಿ ನೆಕ್ಸ್ಟು ಪೂಜೆ ಮಾಡೋದಕ್ಕೆ. ಈಗ ನಾನು ಬೇವು ಬೆಲ್ಲ ತಗೊಂಡು ಬಂದಿದ್ದೀನಿ ರೆಡಿ ಆಗಿ. ಹಬ್ಬದ ಸ್ಪೆಷಲ್ ಬೇವು ಬೆಲ್ಲ. ಆ್ಯಕ್ಚುಲಿ ನಾನು ಹೇಳ್ಬೇಕಂದ್ರೆ ಬೇವನ್ನ ಕಡಿಮೆ ತಿಂತೀನಿ, ಬೆಲ್ಲನ ಜಾಸ್ತಿ ತಿಂತೀನಿ. ನನಗೆ ರೂಢಿ ಇಲ್ಲ, ಬಟ್ ನನ್ನ ಮಗ ತಿಂತಾನೆ, ಪರವಾಗಿಲ್ಲ ಬೇವು ಬೆಲ್ಲನ. ಫೈನಲಿ ಪೂಜೆ ಆಯಿತು. ಹಬ್ಬದ ದಿವಸ ಒಂಥರ ನೆಮ್ಮದಿ. ಈಗ ಬೇವು ಬೆಲ್ಲ ತಿಂತಾಯಿದ್ದೀನಿ. ದೇವಸ್ಥಾನಕ್ಕೆ ಹೋಗ್ತೀವಿ ಅಂತ ಹೇಳಿದ್ದಕ್ಕೆ ನನ್ನ ಮಗ ಬಂದಾಗಲೇ ರೆಡಿ ಆಗಿಬಿಟ್ಟ ದೇವಸ್ಥಾನಕ್ಕೆ ಹೋಗೋಣ ಅಂತ. ಈಗ ನಮ್ಮ ಹಸ್ಬೆಂಡು ಬಂದು ರೆಡಿ ಆದರು ಆಫೀಸಿಂದ. ದೇವಸ್ಥಾನಕ್ಕೆ ಹೋದ್ವಿ. ಯಾಕಂದರೆ ಹೊಸ ವರ್ಷ ನಮಗಿದೆಲ್ಲ. ಯುಗಾದಿ ಹಬ್ಬ ಅಂದ್ರೇ ಹೊಸ ವರ್ಷ ನಮಗೆ. ಹೊಸ ವರ್ಷದ ದಿವಸ ದೇವರಿಗೆ ಪೂಜೆ ಮಾಡಿಸಿ ನಮಗೆ ಬೇಡಿಕೆಗಳನ್ನ ದೇವರಲ್ಲಿ ಕೇಳ್ಕೊಂಡು ನೆರವೇರಿಸ್ಕೊಡಿ ಅಂತ ಕೇಳ್ಕೊಂಡು ಬಂದಿದ್ದೀವಿ. ಅಮ್ಮ ನೆರವೇರಿಸ್ಕೊಡ್ತಾರೆ ಅನ್ನೋ ನಂಬಿಕೆ ನನಗಿದೆ. ಐ ಥಿಂಕ್ ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಯಾರೆಲ್ಲ ಈ ವ್ಲಾಗ್ಸ್ ನೋಡಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ, ನೆಕ್ಸ್ಟು ನೋಟಿಫಿಕೇಷನ್ ಬರುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಗುಡ್ ಕಮೆಂಟ್ ಮಾಡಿ. ಅಂಟಿಲ್ ದೆನ್ ಬಾಯ್, ಕೀಪ್ ಸ್ಮೈಲಿಂಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆಲ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ.